ಶ್ರೀ ಹರಿ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀಹರಿ ಜೊತೆ ರಾಯರು ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಪ್ರತಿ ತಿಂಗಳಿಗೆ 2 ಬಾರಿ ಬರುವಂತಹ ಏಕಾದಶಿಯ ಆಚರಣೆ ಅಂದರೆ ಬೆಳಗ್ಗಿನ ಜಾವ ನೀವು ಏನು ಪೂಜೆ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಹಿಡಿದು ದ್ವಾದಶಿ ಪಾರಣೆ ಮುಗಿಸಿ ನೀವು ಊಟ ಮಾಡೋದ್ರ ತನಕ ನೀವು ಹೇಗಿರಬೇಕು, ಯಾವ ಆಹಾರವನ್ನು ಸ್ವೀಕಾರ ಮಾಡಬೇಕು, ನಿಮ್ಮ ಪೂಜೆ ಪುನಸ್ಕಾರ ಯಾವ ರೀತಿ ಇರಬೇಕು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ. ಏಕೆಂದರೆ ಏಕಾದಶಿಗೆ ಸಂಬಂಧಪಟ್ಟಂತೆ 16 ವಿಡಿಯೋಗಳನ್ನು ನಾನು ಇನ್ನೊಂದು ಚಾನಲ್ನಲ್ಲಿ ಮಾಡಿದರೂ ಕೂಡ ಇನ್ನೂ ಕೂಡ ಬಹಳಷ್ಟು ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿ ಏಕಾದಶಿ ಆಚರಣೆ ಬಗ್ಗೆ. ಏಕಾದಶಿ ಆಚರಣೆಯನ್ನು ನಾವು ಸರಿಯಾಗಿ ಮಾಡಿದ್ವಿ ಅಂತಂದರೆ ಎಷ್ಟೋ ಕಷ್ಟಗಳು ಕಳೆದು ಹೋಗುತ್ತೆ. ಪ್ರತಿ ತಿಂಗಳಿಗೆ 2 ಏಕಾದಶಿಗಳು ಬರುತ್ತೆ. ಈ ಏಕಾದಶಿಯನ್ನು ನಾವು ಸರಿಯಾದ ರೀತಿ ಆಚರಣೆ ಮಾಡಿದ್ರೆ ಎಷ್ಟೋ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದು ತುಂಬ ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸ್ತಾ ಇದ್ದರೆ ನಾವು ಕೂಡ ಒಳ್ಳೆಯದನ್ನು ಕಾಣ್ತೀವಿ. ಮನುಷ್ಯನ ಕಷ್ಟಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ, ಮನುಷ್ಯನಿಗೆ ಮುಕ್ತಿಯ ಹಾದಿಯನ್ನು ತೋರಿಸೋದಕ್ಕೋಸ್ಕರನೇ ಶ್ರೀಮನ್ನಾರಾಯಣ ಮನುಷ್ಯರಿಗೆ ಕೊಟ್ಟಿರುವಂತಹ ವರಪ್ರಸಾದ ಈ ಏಕಾದಶಿಯ ಆಚರಣೆ ಅನ್ನುವಂತಹದ್ದು. ಈ ಏಕಾದಶಿಗಳನ್ನು ಮಾಡೋದ್ರಿಂದ ಗುರುವಿನ ಜೊತೆಗೆ ಹರಿಯ ಅನುಗ್ರಹವೂ ಕೂಡ ಆಗತ್ತೆ, ಬೇಗ ಕಷ್ಟಗಳು ಕಳೆದು ಹೋಗುತ್ತೆ. ಏಕಾದಶಿ ಆಚರಣೆ ಮಾಡುವಂಥವರು ನೀವೆಲ್ಲರೂ ಕೂಡ ರಾಯರು ಭಕ್ತರೇನೆ ನನ್ನ ಚಾನಲನ್ನು ನೋಡುವಂತಹದ್ದು. ರಾಯರ ಜೊತೆ ಒಂದು ತಿಳಿದುಕೊಳ್ಳಿ, ಏಕಾದಶಿಯ ದಿವಸ ನಾವು ಕೇವಲ ರಾಯರ ಪೂಜೆ ಮಾಡಿದ್ರೆ ಸಂಪೂರ್ಣ ಫಲ ನಮಗೆ ದೊರೆಯೋದಿಲ್ಲ. ರಾಯರ ಜೊತೆಯಲ್ಲಿ ಶ್ರೀಮನ್ನಾರಾಯಣನನ್ನು ಕೂಡ ನಾವು ಆರಾಧಿಸಲೇಬೇಕು. ಯಾಕೆ ಅಂದರೆ ರಾಯರು ಉಪವಾಸವಿರ್ತಾರೆ ಏಕಾದಶಿ ದಿವಸ ಅನ್ನುವಂತಹದ್ದು ನಿಮಗೆ ಗೊತ್ತಿರೋದೇ. ಆದರೆ ರಾಯರು ಏಕಾದಶಿ ಮಾಡುವಂತಹದ್ದು ಶ್ರೀಹರಿಯ ಹೆಸರಿನಲ್ಲಿ. ಏಕಾದಶಿಯ ಉಪವಾಸವಿದ್ದು ಅವತ್ತಿನ ದಿವಸ ಎಂದಿಗಿಂತ ಬಹಳ ಒಂದು ತಲ್ಲೀನತೆಯಿಂದ ಶ್ರೀಹರಿಯ ಧ್ಯಾನದಲ್ಲಿ ಏಕಾದಶಿಯ ದಿವಸ ರಾಯರು ಕೂತಿರ್ತಾರಂತೆ. ಹಾಗಾಗಿನೇ ಏಕಾದಶಿಯ ದಿವಸ ಹೆಚ್ಚು ಪ್ರದಕ್ಷಿಣೆ ಸೇವೆಗಳನ್ನು ಹಾಕಬಾರ್ದು. ಅಂದರೆ ರಾಯರ ಚಿತ್ತ ಕೇವಲ ಹರಿಯತ್ತಾ ಇರುತ್ತೆ ಅವತ್ತು ಅಂತ ಹೇಳಿ ತುಂಬ ಪ್ರದಕ್ಷಿಣೆ ಹಾಕಬಾರ್ದು. ಏಕಾದಶಿಯ ದಿವಸ ಒಂದೇ ಪ್ರದಕ್ಷಿಣೆಯನ್ನು ನಾವು ರಾಯರ ಬೃಂದಾವನದ ಸುತ್ತ ಹಾಕಬೇಕು ಅನ್ನುವಂತಹ ಪ್ರತೀತಿ ಕೂಡ ಇದೆ. ಶ್ರೀಮನ್ನಾರಾಯಣನ ಯಾವುದಾದ್ರೂ ಸ್ವರೂಪದ್ದು ಫೋಟೋ ಖಂಡಿತ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೇಬೇಕು, ಪೂಜೆಯನ್ನು ಮಾಡಲೇಬೇಕು. ನೀವು ರಾಯರ ಪೂಜೆ ಮಾಡಿದಂತಹ ಸಂಪೂರ್ಣ ಫಲ ದೊರೆತು ನಿಮ್ಗೆ ಒಳ್ಳೆಯದಾಗಬೇಕು ಅಂತಂದರೆ ಶ್ರೀಮನ್ನಾರಾಯಣನ ಸ್ವರೂಪದ ಯಾವುದಾದ್ರೂ ಒಂದು ಫೋಟೋ ಮನೇಲಿ ಇಟ್ಕೊಳ್ಳಿ. ಅದು ಯಾವುದೇ ಇದು ಪಂಗಡ ಆಗಿರಬಹುದು. ನೀವು ನಿಮಗೆ ಅಂದರೆ ಕೆಲವೊಂದು ಫೋಟೋಗಳನ್ನ ಇಟ್ಕೊಳೋದ್ರಿಂದ ನಾವು ಈ ಕ್ಯಾಸ್ಟ್ ಬರ್ತೀವಿ ಅಥವಾ ಆ ಧರ್ಮದವರು ಬರ್ತೀವಿ, ಇಟ್ಕೋಬಹುದಾ ಶ್ರೀಹರಿ ಫೋಟೋ ನಾವು ಅಂಥೇಳಿ ಕಮೆಂಟ್ಗಳಲ್ಲಿ ಕೇಳ್ತೀರ. ನೀವು ಯಾವುದೇ ಒಂದು ವರ್ಗಕ್ಕೆ ಸೇರಿದ್ರೂ ಕೂಡ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಟ್ಕೊಳ್ಳಿ. ಆ ಫೋಟೋ ಇಟ್ಕೊಳ್ಳೋದ್ರಿಂದ ಅದು ಯಾವ ರೀತಿ ತೊಂದರೆನೂ ಬರೋದಿಲ್ಲ. ಮತ್ತು ರಾಯರಿಗೆ ಅತ್ಯಂತ ಪ್ರೀತಿಯಾದಂತಹ ಸ್ವರೂಪ ಕೂಡ ಅದು ಒಳ್ಳೆಯದಾಗುತ್ತೆ. ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಳ್ಳಿ. ಇಲ್ಲ ಈಗ ಆಲ್ರೆಡಿ ನೀವು ಕೃಷ್ಣನ ಇಟ್ಕೊಂಡು ಪೂಜೆ ಮಾಡ್ತಿದ್ದೀರೋ ಅಥವಾ ನಿಮ್ಮ ಮನೆ ದೇವರು ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ಇರುತ್ತೆ, ಅಂತಹವರೆಲ್ರಿಗೂ ಕೂಡ ಅದೇ ಫೋಟೋನೇ ನಡೆದೋಗುತ್ತೆ. ಈ ರೀತಿ ನಾವು ಶ್ರೀಮನ್ನಾರಾಯಣನನ್ನು ಕೂಡ ಏಕಾದಶಿಯ ದಿವಸ ಆರಾಧನೆ ಮಾಡಲೇಬೇಕು. ಅವತ್ತಿನ ದಿವಸ ಬೆಳಗ್ಗೆ ವಿಷ್ಣುವಿಗೆ ಪೂಜೆ ಸಲ್ಲಿಸಿ ರಾಯರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ. ಪ್ರತಿ ಏಕಾದಶಿಯ ಪೂಜೆ ಹೇಗೆ ಮಾಡಬೇಕು ಅಂತಲೂ ಕೂಡ ನಾನು ಮೊದಲೇ ತಿಳಿಸ್ಕೊಟ್ಟಿರ್ತೀನಿ, 1-2 ದಿವಸ ಮೊದಲೇ ತಿಳಿಸ್ಕೊಟ್ಟಿರ್ತೀನಿ. ಆ ರೀತಿ ಏಕಾದಶಿಯ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪ ಮಾಡ್ಕೋಬೇಕು. ಏಕಾದಶಿಯ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೋಬೇಕು, ಮಡಿ ಬಟ್ಟೆ ಉಟ್ಕೋಬೇಕು. ನೀವು ವಿಷ್ಣುವಿನ ಪೂಜೆಗೆ ಎಲ್ಲ ಸಿದ್ಧ ಮಾಡಿಕೊಂಡು ರಾಯರಿಗೂ ಕೂಡ ಅವತ್ತು ಕೇವಲ ಗಂಧ ತುಳಸಿ ಮಾತ್ರ ಹಾಕಿ ದೀಪ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೋತೀರ. ದೀಪ ಹಚ್ಚಿದ್ದಾದಮೇಲೆ ಬಲಗೈಯಲ್ಲಿ ತುಳಸಿ ಮತ್ತು ಹಳದಿ ಅಕ್ಷತೆಯನ್ನು ಇಟ್ಕೋಬೇಕು. ಹಳದಿ ಅಕ್ಷತೆಯನ್ನು ಇಟ್ಕೊಂಡು ಯಾವ ಕಷ್ಟಗಳ ಕಳೆದು ಹೋಗಲಿ ಅಂತ ಹೇಳಿ ಈ ಏಕಾದಶಿ ಆಚರಣೆ ಮಾಡ್ತಾ ಇದ್ದೀರಾ ಅಂಥೇಳಿ ರಾಯರು ಮತ್ತು ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡು ಅದರಲ್ಲಿ ಅರ್ಧ ರಾಯರ ಹತ್ರ ಹಾಕಿ ಇನ್ನೊಂದು ಅರ್ಧ ಶ್ರೀಮನ್ ಮಹಾವಿಷ್ಣುವಿನ ಹತ್ರ ಅಕ್ಷತೆಯನ್ನು ಹಾಕಿಬಿಟ್ಟು ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಈ ಕಷ್ಟಗಳು ಕಳೆಯೋದಕ್ಕೋಸ್ಕರ ನಾನು ಏಕಾದಶಿ ಉಪವಾಸ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಅನುಗ್ರಹ ಮಾಡಿ. ಜೊತೆಯಲ್ಲಿ ಈ ಏಕಾದಶಿ ವ್ರತಕ್ಕೆ ಯಾವುದೇ ಭಿನ್ನ ಬಾರದ ಹಾಗೆ ಸಂಪೂರ್ಣವಾಗಿ ಈ ವ್ರತವನ್ನು ನಾನು ಪೂರ್ತಿ ಮಾಡಲಿಕ್ಕೆ ನನಗೆ ಅನುಗ್ರಹ ಮಾಡಿ ಅಂತ ಹೇಳಿ ಅವರಿಬ್ಬರನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ.
ಮೊದಲೆಲ್ಲ ನೋಡಿ, ಏಕಾದಶಿಯ ಉಪವಾಸ ಅಂತಂದರೆ ಗಂಡಸರು ಸಂಪೂರ್ಣವಾಗಿ ನಿರ್ಜಲ ಉಪವಾಸ ಇರ್ತಾಯಿದ್ರು. ಅಂದರೆ ಸಂಕಲ್ಪ ಮಾಡ್ಕೊಂಡಾಗಿಂದ ಹಿಡಿದು ಅವರು ಇನ್ನು ದ್ವಾದಶಿ ಪಾರಣೆ ಮುಗಿಸೋ ತನಕ ಒಂದು ಹನಿ ನೀರು ಕುಡಿದಲೇ ಉಪವಾಸವನ್ನು ಇರ್ತಾಯಿದ್ರು. ಆದರೆ ಈಗ ಕಾಲ ಬದಲಾಗಿದೆ, ಜೊತೆಯಲ್ಲಿ ಆರೋಗ್ಯದ ಸ್ಥಿತಿಗಳು ಬದಲಾಗಿದೆ, ಕೆಲಸದ ಒತ್ತಡಗಳು ಕೂಡ ತುಂಬ ಇರುತ್ತೆ. ಹೀಗಾಗಿ ಅದರಲ್ಲಿ ಸ್ವಲ್ಪ ನಾವು ಸಡಿಲತೆ ಮಾಡಿಕೊಂಡು, ನಮಗೆ ಆರೋಗ್ಯ ಸರಿ ಇಲ್ಲ, ತುಂಬ ವರ್ಕ್ ಪ್ರೆಷರ್ ಇರುತ್ತೆ, ಉಪವಾಸ ಈ ರೀತಿ ನೀರು ಕುಡಿದಲೇ ಇರಲಿಕ್ಕಾಗಲ್ಲ ಅನ್ನುವಂತಹ ಗಂಡು ಮಕ್ಕಳು ನೀರು ಕುಡಿಬಹುದು, ಹಾಲನ್ನು ಕುಡಿಬಹುದು, ಹಣ್ಣುಗಳನ್ನು ಸ್ವೀಕಾರ ಮಾಡಬಹುದು. ಯಾವುದೇ ರೀತಿ ತಪ್ಪಿಲ್ಲ, ನಿಮ್ಮ ಉಪವಾಸಕ್ಕೆ ಯಾವುದೇ ರೀತಿ ಭಂಗ ಆಗೋದಿಲ್ಲ. ಆದರೆ ಸಂಪೂರ್ಣ ನಿರ್ಜಲ ಉಪವಾಸವಿದ್ದಾಗ ಏನು ಪೂರ್ಣ ಫಲ ಸಿಗುತ್ತೆ ಅದರಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು. ಇದಿಷ್ಟು ಗಂಡು ಮಕ್ಕಳಿಗೆ. ಇನ್ನು ಹೆಣ್ಮಕ್ಳು ಉಪವಾಸ ಅಂತ ಹೇಳಿ ಬಂದಾಗ ನಿಮ್ಮಲ್ಲಿ ಏನು ಒಂದು ತಪ್ಪು ಭಾವನೆ ಇದೆ ಅಂತಂದರೆ, ಮನೆಯಲ್ಲಿ ತುಂಬ ಕಷ್ಟ ಇದ್ದರೆ ನಾನು ತುಂಬ ಕಷ್ಟಪಟ್ಟು, ಅಂದರೆ ಒಂದು ಹನಿ ನೀರೂ ಕೂಡ ಕುಡಿದೆ, ಏನೂ ಕೂಡ ಹೊಟ್ಟೆಗೆ ತಿಂದೆ ಉಪವಾಸ ಮಾಡೋದ್ರಿಂದ ರಾಯರು ಬೇಗ ಒಲಿದು ಕಷ್ಟ ಕಳೆದು ಬಿಡ್ತಾರೆ ಅಂತ. ಒಂದು ತಿಳ್ಕೊಳ್ಳಿ, ಯಾವತ್ತೇ ನೀವು ಯಾವ ದೇವರಿಗೆ ಉಪವಾಸ ಮಾಡ್ತಾ ಇದ್ದೀರಾ ಅಂತಂದರೂ ಕೂಡ ಮನೆಯಲ್ಲಿ ಹೆಣ್ಮಕ್ಳು ನಿಟ್ಟುಪವಾಸವನ್ನು ಮಾಡಬಾರ್ದು. ಅಂದರೆ ನೀರನ್ನು ಕುಡಿದಲೆ, ಹಾಲು ಹಣ್ಣನ್ನು ಕೂಡ ಏನೂ ತಗೊಳ್ದಲೆ, ಹಾಲು ಹಣ್ಣು ಅದು ನಿಮ್ಮ ಆರೋಗ್ಯ ಸ್ಥಿತಿಗೆ ಬಿಟ್ಟಿದ್ದು, ಆದರೆ ಖಂಡಿತ ನೀರೆಲ್ಲ ಕುಡಿದಲೆ ಉಪವಾಸ ಮಾಡಬೇಡಿ. ನೀವು ಬಾಯಾರಿಕೆ ಆದಾಗ ಅಥವಾ ನಿಮಗೆ ಅಶಕ್ತಿ ಅಂತ ಹೇಳಿ ಅನ್ನಿಸ್ದಾಗ ನೀರನ್ನು ಕುಡಿಬಹುದು, ಹಾಲನ್ನು ಕೂಡ ಕುಡಿಬಹುದು, ಜೊತೆಯಲ್ಲಿ ಹಣ್ಣುಗಳನ್ನು ತಿನ್ನಬಹುದು. ಹಣ್ಣುಗಳನ್ನು ತಿನ್ನುವಾಗ ಉಪ್ಪನ್ನು ಹಾಕ್ಕೊಳ್ಬೇಡಿ. ಆದಷ್ಟು ತುಂಬ ಕಾಫಿ ಟೀನ ಕುಡಿಬೇಡಿ. ಕಾಫಿ ಟೀ ಕುಡಿಬಾರ್ದು ಅಂತಂದರೆ ವ್ರತಕ್ಕೆ ತೊಂದರೆ ಅಂತಲ್ಲ, ನಾವು ಯಾವಾಗ ಉಪವಾಸ ಇರ್ತೀವಿ ಆಗ ಹೆಚ್ಚು ಕಾಫಿ ಟೀ ಕುಡಿಯೋದ್ರಿಂದ ದೇಹ ಇನ್ನಷ್ಟು ಸುಸ್ತಾಗುತ್ತೆ ಹೊರತು ನಿಮ್ಗೆ ಅದರಿಂದ ಶಕ್ತಿ ಬರೋದಿಲ್ಲ. ಅದ್ರ ಬದಲು ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇಲ್ಲ ಸಕ್ಕರೆ ಹಾಕ್ಕೊಂಡು ತಗೋಬಹುದು. ಇದು ಹೆಣ್ಮಕ್ಳು ಉಪವಾಸ ಮಾಡುವಂತಹ ರೀತಿ. ಜೊತೆಯಲ್ಲಿ ಯಾರಿಗೆಲ್ಲ ತುಂಬ ಅನಾರೋಗ್ಯ ಇರುತ್ತೆ, ನಮ್ಮ ಕೈಲಿ ಪೂರ್ತಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂತಹವರು ಉಪವಾಸವನ್ನು ನೋಡಿ ಮಧ್ಯಾಹ್ನ 12 ಗಂಟೆವರೆಗೂ ನೀವು ಮಾಡಬಹುದು. ಮತ್ತು ಸಂಜೆ 4 ಗಂಟೆವರೆಗೂ ಕೂಡ ಇರಬಹುದು ಉಪವಾಸ. ರಾತ್ರಿ 8 ಗಂಟೆವರೆಗೂ ಕೂಡ ಉಪವಾಸವನ್ನು ಪೂರ್ತಿಯಾಗಿ ಮಾಡುವಂತಹವರು ಮಾಡಬಹುದು. ಇಲ್ಲಿ ಏಕಾದಶಿಯ ಪೂರ್ಣ ಉಪವಾಸ ಅಂತಂದರೆ ನೀವು ಮೊದಲು ತಿಳ್ಕೋಬೇಕಾಗಿರೋದು, ರಾತ್ರಿ 8 ಗಂಟೆಗೂ ಕೂಡ ಶಕ್ತಿ ಇರುವಂತಹ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಸಾಮಾನ್ಯವಾಗಿ ಈಗೇನು ವಾಡಿಕೆ, ಏಕಾದಶಿಯ ರಾತ್ರಿ ಸಿಹಿ ಅವಲಕ್ಕಿನೋ ಇಲ್ಲ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿಂತೀರ. ಪೂರ್ಣವಾಗಿ ಶಕ್ತಿ ಇರುವಂತಹವರು ಅವತ್ತಿನ ದಿವಸ ರಾತ್ರಿನೂ ಕೂಡ ಕೇವಲ ಹಾಲು ಹಣ್ಣಲ್ಲೇ ಮುಗಿಸ್ಕೋಬಹುದು. ಅಂದರೆ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತಿನ್ನಲಿಕ್ಕೆ ಹೋಗಬಾರ್ದು. ದ್ವಾದಶಿ ಪೂಜೆ ಮುಗಿಸ್ಕೊಂಡು ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಆದಮೇಲೇನೆ ನೀವು ಆಹಾರ ತೆಗೆದುಕೊಳ್ಬೇಕು. ಇದು ಸರಿಯಾದ ಕ್ರಮ. ಆದರೆ ಆಗೋದಿಲ್ಲ, ನಮಗೆ ಶಕ್ತಿ ಇಲ್ಲ ಅನ್ನುವಂಥವರು ಏಕಾದಶಿಯ ರಾತ್ರಿ 8 ಗಂಟೆಗೆ, ಅಂದರೆ ನೀವು ಪೂರ್ತಿ ಉಪವಾಸ ಬಿಟ್ಟಾದ ಮೇಲೆ ನೀವು ಸಿಹಿ ಅವಲಕ್ಕಿ ಇಲ್ಲ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿನ್ನಿ. ಉಪ್ಪಿಟ್ಟಿಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಬಳಸೋ ಹಾಗಿಲ್ಲ. ಹಸಿರು ಮೆಣಸಿನ್ಕಾಯಿ ಕೂಡ ವರ್ಜ್ಯ. ಜೊತೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಈ ರೀತಿ ದ್ವಿದಳ ಧಾನ್ಯಗಳನ್ನು ಕೂಡ ಒಗ್ಗರಣೆಗೆ ಹಾಕ್ಕೋಬಾರ್ದು. ಆ ರೀತಿ ಏಕಾದಶಿಯ ದಿವಸ ದ್ವಿದಳ ಧಾನ್ಯಗಳ ಬಳಕೆ ಕೂಡ ನಿಷೇಧ ಇರುತ್ತೆ. ಇದೆಲ್ಲವನ್ನು ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಆ ರೀತಿ ಹಾಕ್ಕೊಂಡು ಉಪ್ಪಿಟ್ಟನ್ನು ಮಾಡ್ಕೋಬಹುದು. ಇನ್ನೊಂದು ಬಹಳಷ್ಟು ಹೆಣ್ಮಕ್ಳು ಮಾಡುವಂತಹ ತಪ್ಪು ಅಂತಂದರೆ, ಈಗ ಇನ್ನೂ ನೀವು ಉಪವಾಸದಲ್ಲೇ ಇರ್ತೀರ, ಉಪವಾಸ ಮಾಡೋವಾಗಲೇ ಮಧ್ಯದಲ್ಲೇ ಹಶ್ವಾಗುತ್ತೆ ಅಂತಂದು ಅವಲಕ್ಕಿ ಮಾಡ್ಕೊಂಡು ತಿನ್ನೋವಂತಹದ್ದು ಅಥವಾ ಸಜ್ಜಿಗೆ ಮಾಡ್ಕೊಂಡು ತಿನ್ನೋವಂತಹದ್ದು ಅಥವಾ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋವಂತಹದ್ದು ಮಾಡಿದ್ರೆ ಅಲ್ಲಿಗೆ ನೀವು ಉಪವಾಸ ಬಿಟ್ಟ ಹಾಗೆ ಅಥವಾ ನಿಮ್ಮ ಉಪವಾಸಕ್ಕೆ ಭಂಗ ಆದ ಹಾಗೆ. ಉಪವಾಸದಲ್ಲಿರ್ತೀರಾ ಅಂತಂದರೆ ಹಾಲು ಹಣ್ಣು ನೀರು ಅಷ್ಟೇ. ನೀವು 12 ಗಂಟೆಗೆ ಉಪವಾಸ ಬಿಟ್ಟಾದಮೇಲೆ ಇಲ್ಲ 4 ಗಂಟೆಗೆ ಬಿಟ್ಟಾದಮೇಲೆ ಇಲ್ಲ ರಾತ್ರಿ 8 ಗಂಟೆಗೆ ಉಪವಾಸ ಬಿಟ್ಟಾದಮೇಲೆ ಅವಲಕ್ಕಿ ಅಥವಾ ಉಪ್ಪಿಟ್ಟು ತಿನ್ನಬಹುದು. ಉಪವಾಸ ಯಾವ ಸಮಯದಲ್ಲಾದರೂ ಬಿಡೋವಾಗ ನೀವೇನು ಮಾಡಬೇಕು ಅಂತಂದರೆ, ರಾಯರ ಮುಂದೆ ನೀವೇನು ಮಾಡಬೇಕು, ಒಂದು ಲೋಟ ನೀರಿಗೆ ಒಂದು ಎಲೆ ತುಳಸಿಯನ್ನು ಹಾಕಿಡಬೇಕು. ರಾತ್ರಿ 8 ಗಂಟೆಗೆ ಬಿಡೋರು ಅಷ್ಟೇ, 4 ಗಂಟೆಗೆ ಬಿಟ್ಟರು ಅಷ್ಟೇನೆ, ಇಲ್ಲ 12 ಗಂಟೆಗೆ ಬಿಟ್ಟರು ಅಷ್ಟೇ. ಆ ತುಳಸಿ ನೀರೇನಿರುತ್ತಲ್ವ, ರಾಯರಿಗೆ ಮೊದಲು 2 ಅಗರಬತ್ತಿ ತೊಗೊಂಡು ಬೆಳಗ್ಬಿಟ್ಟು ಈ ರೀತಿ ನಾನು ಉಪವಾಸವನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ರಾಯರಿಗೆ ಹೇಳಿ ಆ ತುಳಸಿ ನೀರಿರುತ್ತಲ್ಲ ಮೊದಲು ಅದನ್ನು ಕುಡೀರಿ. ಕುಡಿದಾದ ಮೇಲೆ ನೀವೇನು ಮಾಡಬೇಕು, ಅದೇನು ಸಿಹಿ ಅವಲಕ್ಕಿನೋ ಇಲ್ವ ಮತ್ತೊಂದು ನೀವು ತಿನ್ನೋಂತಹದ್ದನ್ನು ಮಾಡಬಹುದು.
ಇನ್ನು 12 ಗಂಟೆಗೆ ಬಿಡ್ತೀನಿ, 4 ಗಂಟೆಗೆ ಉಪವಾಸ ಬಿಡ್ತೀನಿ ಅನ್ನೋಂಥವರು ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಅನ್ನವನ್ನು ಊಟ ಮಾಡಬೇಡಿ, ಬೇರೆ ಏನಾದರೂ ಮಾಡಿಕೊಂಡು ತಿನ್ನಿ. ಜೊತೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಕೂಡ ಬಳಸಲಿಕ್ಕೆ ಅವತ್ತು ಹೋಗಬಾರ್ದು. ಜೊತೆಗೆ ಏಕಾದಶಿ ದಿವಸ ಕೆಲವೊಂದು ತರಕಾರಿಗಳನ್ನು ಮನೆಯಲ್ಲಿ ಮಾಡುವಂತಹದ್ದು ವರ್ಜ್ಯ. ವಿಶೇಷವಾಗಿ ಕುಂಬಳಕಾಯಿ ಬಳಸಿ ಅವತ್ತೇನು ಮಾಡಬೇಡಿ, ಬೇರೆಯವ್ರಿಗೂ ಕೂಡ ಮನೆಯಲ್ಲಿ ಮಾಡಿಕೊಡ್ಬೇಡಿ. ಇದು ಏಕಾದಶಿಯ ಅವತ್ತಿನ ದಿವಸದ ಸಂಪೂರ್ಣ ಉಪವಾಸ. ರಾತ್ರಿ ಚಾಪೆ ಮೇಲೆ ಮಲ್ಕೋಬೇಕು. ಅವತ್ತಿನ ದಿವಸ ನೀವು ಯಾರು ಸಂಕಲ್ಪ ಮಾಡಿಕೊಂಡು ಏಕಾದಶಿ ಉಪವಾಸ ಇರ್ತೀರ, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಇನ್ನು ನೆಕ್ಸ್ಟು ದ್ವಾದಶಿಯ ದಿವಸ ಯಥಾಶಕ್ತಿ ಭಗವಂತನಿಗೆ ಪೂಜೆ ಸಲ್ಲಿಸಿ ಒಂದು 8 ಗಂಟೆ ಒಳಗಡೆ ಏನಾದರೂ ನೈವೇದ್ಯ ಮಾಡಿಡಲೇಬೇಕು. ಅವತ್ತು ನೈವೇದ್ಯ ಪುಳಿಯೋಗರೆನೋ ಅಥವಾ ಏನು ನಿಮಗೆ ಶಕ್ತಿ ಇರುತ್ತೋ ಆ ರೀತಿ ಒಂದು ರಸಾಯನನೋ ಏನಾದರೂ, ಏಕೆಂದರೆ ಅವತ್ತು ರಾಯರು ಕೂಡ ಉಪವಾಸ ಇರ್ತಾರೆ ಏಕಾದಶಿಯ ದಿವಸ. ಮಾರನೇ ಬೆಳಗ್ಗೆ ನಾವು ನೈವೇದ್ಯ ಫಸ್ಟು ದೇವರಿಗೆ ಅರ್ಪಣೆ ಮಾಡಿ ಅದಾದ ಮೇಲೆ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಸಾಮಾನ್ಯವಾಗಿ ದ್ವಾದಶಿ ಪಾರಣೆ ನಾವು ಊಟ ಮಾಡುವಂಥ ಸಮಯ ಉಪವಾಸ ಬಿಟ್ಟು ಆ ದ್ವಾದಶಿಯ ದಿವಸ ಒಂದು 8 ಗಂಟೆ 8:15 ನಂತರ ನಾವು ಊಟ ಮಾಡಬೇಕು. 6:15 6:30 ಒಳಗಡೆ ಭಗವಂತನಿಗೆ ನೈವೇದ್ಯ ಸಮೇತ ಪೂಜೆ ಆಗೋಗ್ಬಿಡ್ಬೇಕು. ಇದಿಷ್ಟೂ ಕೂಡ ಸಂಪೂರ್ಣವಾಗಿ ಏಕಾದಶಿ ಆಚರಣೆ ಮಾಡುವಂತಹದ್ದು. ಏಕಾದಶಿ ಯಾರೆಲ್ಲ ಮಾಡ್ತಾ ಇರ್ತೀರ ಅಂತಹವರು ಉಪವಾಸ ಮಾಡುವಾಗ ಭಗವನ್ ನಾಮ ಸ್ಮರಣೆಯಲ್ಲಿ ಕಳಿಬೇಕು. ಅವತ್ತಿನ ದಿವಸ ಏಕಾದಶಿಯ ಕಥೆಗಳನ್ನು ಕೇಳಬೇಕು, ಬಹಳ ಒಳ್ಳೆಯದು. ಅಕ್ಕಪಕ್ಕದವ್ರ ಜೊತೆ ಮಾತಾಡೋ ಅಂಥದ್ದು ಅಥವಾ ಉಪವಾಸ ಬಿಟ್ಟರೆ ಅಂತ ಹೇಳಿ ಹೊರ್ಗಡೆ ಊಟ ತಿಂಡಿ ತರಿಸ್ಕೊಂಡು ಮಾಡುವಂತಹದ್ದು ಅಥವಾ ಬೆಳಗಿಂದ ಉಪವಾಸ ಇದ್ದೆ ಅಂತೇಳಿ ಆ ಉಪವಾಸದೆಲ್ಲನೂ ಒಂದೇ ಸರ್ತಿ ತಿಂದುಬಿಡುವಂತಹದ್ದು, ಈ ರೀತಿ ಎಲ್ಲ ಮಾಡಬೇಡಿ. ಶ್ರದ್ಧೆಯಿಂದ ಉಪವಾಸ ಮಾಡಿ ನಿಮ್ಮ ಪ್ರತಿ ಚಲನವಲನದ ಮೇಲೂ ಏಕಾದಶಿ ದಿವಸ ರಾಯರು ವಿಶೇಷ ಗಮನ ಇಟ್ಟಿರ್ತಾರೆ. ನೀವೆಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟೂ ಕೂಡ ನಿಮ್ಮ ಕಷ್ಟಗಳು ಕಳೆದು ತತ್ಕ್ಷಣಕ್ಕೆ ಯಾವುದೂ ಬಗೆಹರಿಯಲ್ಲ. ಏಕಾಏಕಿ ಒಂದೇ ಸರ್ತಿ ಯಾವುದೂ ಕೂಡ ಸಮಸ್ಯೆ ಪರಿಹಾರ ಆಗಲ್ಲ. ಹಂತ ಹಂತವಾಗಿ ಈ ರೀತಿ ಯಾವಾಗ ನೀವು ಏಕಾದಶಿ ಉಪವಾಸ ರಾಯರ ಸೇವೆ ಅಂತ ಹೇಳಿ ನಿಮ್ಮ ಕರ್ಮದ ಭಾರವನ್ನು ಕಳೆದುಕೊಳ್ತೀರಾ, ಆಗ ಕಷ್ಟಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಂದೊಂದೇ ಹೆಜ್ಜೆ ಜೀವನದಲ್ಲಿ ಮೇಲೆ ಇರ್ತಾ ಹೋಗ್ತೀರಾ. ಈಗ ಆಲ್ರೆಡಿ ನಾನು ಹೇಳಿಕೊಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿ ಜೀವನದಲ್ಲಿ ತುಂಬ ಒಳ್ಳೆಯದನ್ನು ಕಂಡಂತಹವರು ತುಂಬ ಜನ ಇದ್ದೀರಾ. ನಿಮಗೂ ಕೂಡ ಒಳ್ಳೆಯದಾಗಲಿ, ಬೇರೆಯವ್ರಿಗೆ ಮಾಡಿ ರಾಯರ ಪೂಜೆನ, ಒಳ್ಳೆಯದಾಗತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.